ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ GK ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಿಸೆಂಬರ್ 19, 2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ನಿಮಗೆ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತವೆ. ಹಾಗಾದರೆ ಕ್ವಶ್ಚನ್ ನಂಬರ್ 1 ನೋಡಿ. The DRDO recently launched a nuclear fire Agni-P missile that can fly from dash to dash for 2000 km. ಓಕೆ ನೋಡಿ, DRDO ಇತ್ತೀಚೆಗೆ ಡ್ಯಾಶಿಂದ ಡ್ಯಾಶ್ಗೆ ಹಾರಬಲ್ಲ 2000 ಕಿಲೋಮೀಟರ್ ಸಾಗಿ ಅಣ್ವಸ್ತ್ರ ದಾಳಿ ನಡೆಸುವ ಅಗ್ನಿ-P ಕ್ಷಿಪಣಿಯನ್ನು ಉಡಾಯಿಸಿತು. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಭೂಮಿಯಿಂದ ಭೂಮಿಗೆ. ಓಕೆ, ಸೊ ನೋಡಿ, ಮೇಲ್ಮೈಯಿಂದ ಮೇಲ್ಮೈಗೆ ಆ ಒಂದು ಕ್ಷಿಪಣಿ ವ್ಯವಸ್ಥೆಯನ್ನು ಇತ್ತೀಚೆಗೆ DRDO ಉಡಾವಣೆ ಮಾಡಿದೆ. ಅದರ ಹೆಸರು ಅಗ್ನಿ-P. ವೆರಿ ಇಂಪಾರ್ಟೆಂಟ್. ಇದು 2000 ಕಿಲೋಮೀಟರ್ಸ್ ಆಗಿ ಅಣ್ವಸ್ತ್ರ ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ಕ್ಷಿಪಣಿ ವ್ಯವಸ್ಥೆ ಇದಾಗಿದೆ. ನೋಡಿ, ಈ ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದು. ನೋಡಿ, ಪಾಕ್ನ ಎಲ್ಲ ಕಡೆ ತಲುಪುವ ಅಗ್ನಿ-P ಕ್ಷಿಪಣಿ ಯಶಸ್ವಿ ಪರೀಕ್ಷೆ ಅಂದರೆ ಪಾಕ್ನ ಎಲ್ಲ ಕಡೆ ಅಂದರೆ ಈ ಒಂದು ಅಗ್ನಿ-P ಕ್ಷಿಪಣಿ ಏನಿದೆ ನಮ್ಮ ದೇಶದಲ್ಲೇ ನಿಂತು ಪಾಕ್ನ ಇಡೀ ದೇಶದಲ್ಲಿ ಯಾವುದೇ ಒಂದು ಭಾಗಕ್ಕೂ ಕೂಡ ದಾಳಿ ಮಾಡ್ತಕ್ಕಂಥ ಸಾಮರ್ಥ್ಯವಿರತಕ್ಕಂಥ ಒಂದು ಅಣ್ವಸ್ತ್ರ ವ್ಯವಸ್ಥೆಯನ್ನು ಇತ್ತೀಚೆಗೆ DRDO ಉಡಾವಣೆಯನ್ನು ಮಾಡಿದೆ. ಎಲ್ಲಿ ಅಂತ ಕೇಳಿದರೆ ವೆರಿ ಇಂಪಾರ್ಟೆಂಟ್, ಒಡಿಸ್ಸಾದ ಬಾಲಸೂರ್ ಎಂಬತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಉಡಾವಣಾ ಕೇಂದ್ರದ ವಾಹನದಿಂದ ಈ ಒಂದು ಅಣ್ವಸ್ತ್ರ ದಾಳಿಯನ್ನು ಉಡಾವಣೆ ಮಾಡಿದೆ. ನೋಡಿ, ಪಾಕಿಸ್ತಾನದ ಯಾವ ಭಾಗದ ಮೇಲೆ ಬೇಕಾದರೂ ದಾಳಿ ನಡೆಸಬಲ್ಲ ಹೊಸ ತಲೆಮಾರಿನ ಅತ್ಯಾಧುನಿಕ ಅಣ್ವಸ್ತ್ರ ಕ್ಷಿಪಣಿ ಅಗ್ನಿ ಪ್ರೈಮ್ ಅಂತ ಹೇಳ್ತೀವಿ. ಅಂದರೆ ಅಗ್ನಿ-P ಅಥವಾ ಅಗ್ನಿ ಪ್ರೈಮ್ ಅಂತೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ನೋಡಿ, ರಕ್ಷಣಾ ಸಂಶೋಧನೆ ಮತ್ತು DRDO ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದು ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ತುಂಬ ಹೆಸರುವಾಸಿ ಮಾಡಿದಿರ್ತಕ್ಕಂಥ ಒಂದು ಅಭಿವೃದ್ಧಿ ಸಂಸ್ಥೆ ಇದಾಗಿದೆ. ಓಕೆ, DRDO ಈ ಅಭಿವೃದ್ಧಿಪಡಿಸಿರುವ ಈ ಕ್ಷಿಪಣಿಯನ್ನು ಡಾಕ್ಟರ್ APJ ಅಬ್ದುಲ್ ಕಲಾಂ ದ್ವೀಪದಿಂದ ಶನಿವಾರ ಬೆಳಗ್ಗೆ ಯಶಸ್ವಿಯಾಗಿ ಪ್ರಯೋಗಿಸಲಾಗಿದೆ. ನೋಡಿ, ನಿಮಗೆ ಇನ್ನೊಂದು ಮಾಹಿತಿ ಇರಲಿ, ಈ ಅಬ್ದುಲ್ ಕಲಾಂ ಒಂದು ಪ್ರಾಯೋಗಿಕ ಕ್ಷಿಪಣಿಯ ವ್ಯವಸ್ಥೆಯಲ್ಲಿದೆ ಅಂದರೆ ಒಡಿಸ್ಸಾದ ಬಾಲಸೂರ್ನಲ್ಲಿದೆ. ಓಕೆ, DRDO ಒಂದು ಮಾಹಿತಿ. ಆದರೆ ಈ ಒಂದು ಕೇಂದ್ರ ಎಲ್ಲಿದೆ ಅಂತಕ್ಕಂಥ ಕ್ವಶನ್ ಕೇಳಿದರೆ ಅಬ್ದುಲ್ ಕಲಾಂ ಅಂದರೆ ಈ ಕ್ಷಿಪಣಿ ವ್ಯವಸ್ಥೆ ಕೇಂದ್ರ ಎಲ್ಲಿದೆ ಅಂತ ಕೇಳಿದರೆ ಒಡಿಸ್ಸಾದ ಬಾಲಸೂರ್ನಲ್ಲಿದೆ, ನೆನ್ಪಿಟ್ಕೊಳ್ಳಿ. ಇದು ನೋಡಿ, ಭೂಮಿಯಿಂದ ಭೂಮಿಗೆ ಹಾರಿಸುವ ಖಂಡಾಂತರ ಕ್ಷಿಪಣಿ ವ್ಯವಸ್ಥೆ. ನೋಡಿ ಫ್ರೆಂಡ್ಸ್, ಈ ಕ್ಷಿಪಣಿಯ ಅತ್ಯುತ್ತಮ ಮಾಹಿತಿ ಅಂದರೆ ಇದು ನೆನಪಿರಲಿ, ಇದು ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಒಂದು ಖಂಡಾಂತರ ಕ್ಷಿಪಣಿ ವ್ಯವಸ್ಥೆಯಾಗಿದೆ. ನೋಡಿ, ಇದು ಅಗ್ನಿ ಕ್ಷಿಪಣಿಯಲ್ಲಿಯೇ ಅತ್ಯಂತ ಹಗುರವಾಗಿರ್ತಕ್ಕಂಥ ಕ್ಷಿಪಣಿ ವ್ಯವಸ್ಥೆ ಇದಾಗಿದೆ. ನೋಡು, ಹಾಗೂ ಸಣ್ಣ ಗಾತ್ರದ್ದಾಗಿದೆ. ಅಂದರೆ ಅಗ್ನಿ ಕ್ಷಿಪಣಿಯಲ್ಲಿಯೇ ಅತ್ಯಂತ ಹಗುರ ಹಾಗೂ ಅತಿ ಸಣ್ಣ ಗಾತ್ರದ್ದಾಗಿದ್ದು ಹಾರಬಿಟ್ಟ ಮೇಲೂ ಇದರ ದಾರಿ ಬದಲಾಯಿಸಲು ಸಾಧ್ಯವಿದೆ. ಓಕೆ, ಸೊ ಇಲ್ಲಿ ಈ ಗುರಿ ಮಾಡಿ ಒಂದು ಪ್ಲೇಸಿಗೆ ಅಲ್ಲಿ ಅದು ರೀಚ್ ಆಗಲಿ ಅಂತಕ್ಕಂಥದ್ದು ಬಿಟ್ಟರೆ ಆ ಗುರಿಯನ್ನು ಕೂಡ ನಾವು ಬದಲಾಯಿಸಬಹುದು ಆ ತರಹದ ಒಂದು ಕ್ಷಿಪಣಿ ವ್ಯವಸ್ಥೆ ಇದಾಗಿದೆ. ನೋಡಿ, ಶತ್ರುಗಳಿಗಾಗಿ ಈ ಕ್ಷಿಪಣಿಯನ್ನು ಪತ್ತೆ ಹಚ್ಚುವುದು ಅಥವಾ ಆಗಸದಲ್ಲಿ ಒಡೆದುರುಳಿಸುವುದು ಸಾಧ್ಯವಿಲ್ಲ ಅಥವಾ ತುಂಬ ಕಷ್ಟ ಎಂದು ಹೇಳಲಾಗಿದೆ. ಇನ್ನು ದೇಶದ ಯಾವುದೇ ಭಾಗಕ್ಕೆ ಬೇಕಾದರೂ ಇದನ್ನು ಸುಲಭವಾಗಿ ಸಾಗಿಸಬಹುದು. ಹೀಗಾಗಿ ಹಲವು ಅನುಕೂಲಗಳುಳ್ಳ ಅತ್ಯಾಧುನಿಕ ಅಣ್ವಸ್ತ್ರ ಕ್ಷಿಪಣಿ ಇದಾಗಿದ್ದು ಯಶಸ್ವಿಯಾಗಿ ಸೇನಾಪಡೆಯ ಬತ್ತಳಿಕೆಗೆ ಸೇರಿದರೆ ಭಾರತದ ಸಮರ ಬಲ ಇನ್ನಷ್ಟು ಹೆಚ್ಚಾಗಲಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಕ್ವಶನ್, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್. ನೋಡಿ, ಈ ಕ್ವಶನ್ನು ದಿ ಹಿಂದೂ ಪೇಪರ್ನ ಒಂದು ಮಾಹಿತಿಯಾಗಿರುತ್ತದೆ. ನೋಡಿ, ವಿಚ್ ಆರ್ಗನೈಜೇಷನ್ ಪಬ್ಲಿಷ್ಡ್ ದ ರಿಪೋರ್ಟ್ ಟೈಟಲ್ಡ್ ಸ್ಟೇಟ್ ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಆ್ಯಂಡ್ ವಾಟರ್ ರಿಸೋರ್ಸಸ್ ಫಾರ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಸೋಲೋ 2021. ನೋಡಿ, ಯಾವ ಸಂಸ್ಥೆಯು ಆಹಾರ ಮತ್ತು ಕೃಷಿಗಾಗಿ, ನೆನ್ಪಿಟ್ಕೊಳ್ಳಿ, ಆಹಾರ ಮತ್ತು ಕೃಷಿಗಾಗಿ
ವಿಶ್ವದ ಭೂಮಿ ಮತ್ತು ಜಲ ಸಂಪನ್ಮೂಲಗಳ ಸ್ಥಿತಿ. ಓಕೆ ನೋಡಿ, ಆಹಾರ ಮತ್ತು ಕೃಷಿಗಾಗಿ ವಿಶ್ವದ ಭೂಮಿ ಮತ್ತು ಜಲ ಸಂಪನ್ಮೂಲಗಳ ಸ್ಥಿತಿ ಎಂಬ ಶೀರ್ಷಿಕೆಯ ವರದಿಯನ್ನು ಯಾವುದು ಪ್ರಕಟಿಸಿದೆ ಇತ್ತೀಚೆಗೆ ಅಂತ ಕೇಳಿದರೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಅದಕ್ಕೆ ಸರಿಯಾದಂಥ ಉತ್ತರ FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಅಂದರೆ FAO ಈ ಒಂದು ಶೀರ್ಷಿಕೆಯನ್ನು ಬಿಡುಗಡೆ ಮಾಡಿದೆ. ಸೊ ಈ ಮಾಹಿತಿ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿರುತ್ತದೆ. ನೋಡಿ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಏನಿದೆ, ಇದು ಆಹಾರ ಮತ್ತು ಕೃಷಿಗಾಗಿ ವಿಶ್ವದ ಭೂಮಿ ಮತ್ತು ಜಲ ಸಂಪನ್ಮೂಲಗಳ ಸ್ಥಿತಿ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಓಕೆ ನೋಡಿ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯು ಭೂಮಿ ಮತ್ತು ಜಲ ದಿನಗಳ ಡಿಸೆಂಬರ್ 8ರಿಂದ ಡಿಸೆಂಬರ್ 9, 2021 ನಡೆಸುತ್ತದೆ. ಓಕೆ, ಇನ್ನು ಸಿಸ್ಟಮ್ಸ್ ಆಟ್ ಬ್ರೇಕಿಂಗ್ ಪಾಯಿಂಟ್ ಎಂಬುದು ಶೋಲೋ 2021 ಮುಖ್ಯ ವಿಷಯವಾಗಿದೆ. ವೆರಿ ಇಂಪಾರ್ಟೆಂಟ್ ಥೀಮ್, ಈ ವರ್ಷದ ಥೀಮ್ ಇದಾಗಿದೆ, ಸಿಸ್ಟಮ್ಸ್ ಹಟ್ ಬ್ರೇಕಿಂಗ್ ಪಾಯಿಂಟ್ ಎಂಬತಕ್ಕಂಥದ್ದು 2021 ಸೋಲೋ 2021 ಒಂದು ಥೀಮ್ ಅಥವಾ ವಿಷಯವಾಗಿದೆ, ನೆನ್ಪಿಟ್ಕೊಳ್ಳಿ. ಇನ್ನು FAOನ ಕೇಂದ್ರ ಕಚೇರಿ ಇಟಲಿಯ ರೋಮ್ನಲ್ಲಿದೆ. ಇದು ಸ್ಥಾಪನೆಯಾಗಿದ್ದು ಅಕ್ಟೋಬರ್ 6, 1945 ಕ್ವಿಬೆಕ್ ಸಿಟಿಯಲ್ಲಿ ಮೊದಲ ಬಾರಿಗೆ ಕೆನಡಾದ ಕ್ವಿಬೆಕ್ ಸಿಟಿಯಲ್ಲಿ ಸ್ಥಾಪನೆಯಾಗುತ್ತೆ. ಇದರ ಮೂಲ ಸಂಸ್ಥೆ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ವಿಶ್ವಸಂಸ್ಥೆ ಇದರ ಮೂಲ ಸಂಸ್ಥೆಯಾಗಿದೆ. ಒಂದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಅಡಿಯಲ್ಲಿ ಇದು FAO ಕೆಲಸ ಮಾಡುತ್ತದೆ, ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕನ್ನಡದ ಪೇಪರ್ನ ಒಂದು ಮಾಹಿತಿಯಾಗಿರುತ್ತದೆ. ನೋಡಿ, ಕ್ವಶನ್ ತುಂಬ ಇಂಪಾರ್ಟೆಂಟ್ ಇದು. ತೇಜಸ್ Mk1A ಹ್ಯಾಸ್ ರೀಸೆಂಟ್ಲಿ ಸೈನ್ಡ್ ಎ ಕಾಂಟ್ರಾಕ್ಟ್ ಫಾರ್ ಸಪ್ಲೈ ಆಫ್ ಲೈಟ್ ಏರ್ಕ್ರಾಫ್ಟ್ ಬಿಟ್ವೀನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಪನೀಸ್. ಓಕೆ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಕಂಪನಿಗಳ ನಡುವೆ ತೇಜಸ್ Mk1A, ನೆನ್ಪಿಟ್ಕೊಳ್ಳಿ, ತೇಜಸ್ Mk1A ಲಘು ಯುದ್ಧ ವಿಮಾನ ಪೂರೈಕೆಗಾಗಿ ಒಪ್ಪಂದ ಏರ್ಪಟ್ಟಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 AB. ಇದಕ್ಕೆ 2 ಸರಿಯಾದಂಥ ಉತ್ತರ. BEL ಮತ್ತು HAL ನಡುವೆ ಈ ಒಂದು ತೇಜಸ್ Mk1A ಲಘು ಯುದ್ಧ ವಿಮಾನಗಳ 20 ಯುದ್ಧ ವಿಮಾನಗಳ ಒಂದು ಉತ್ಪಾದನೆಗೆ ಸಂಬಂಧಿಸಿದಂತೆ BEL ಮತ್ತು HAL ನಡುವೆ ಒಪ್ಪಂದವನ್ನು ಏರ್ಪಟ್ಟಿದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ನೋಡಿ, BEL ಜೊತೆ HAL ತೇಜಸ್ ಒಪ್ಪಂದ ಯುದ್ಧ ವಿಮಾನ 20 ವ್ಯವಸ್ಥೆಗಳ ಪೂರೈಕೆ. ನೋಡಿ, ಇದಕ್ಕೆ ಸುಮಾರು 2400 ಕೋಟಿ ಡೀಲ್ ಮಾಡಲಾಗಿದೆ. ಓಕೆ, ಸೊ ನೋಡಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಮತ್ತು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ BELಗಳ ನಡುವೆ ತೇಜಸ್ Mk1A ಲಘು ಯುದ್ಧ ವಿಮಾನಕ್ಕೆ 20 ರೀತಿಯ ವೈಮಾನಿಕ ವ್ಯವಸ್ಥೆಗಳನ್ನು ಅಭಿವೃದ್ಧಿಗೊಳಿಸಿ ಮತ್ತು ಪೂರೈಸುವ ಕುರಿತು ಗುರುವಾರ 2400 ಕೋಟಿ ರುಗಳ ಒಪ್ಪಂದವೇರ್ಪಟ್ಟಿದೆ. ಓಕೆ, HAL ಭಾರತದ ಕಂಪನಿಯೊಂದರ ಜೊತೆಗೆ ಈವರೆಗೆ ನಡೆಸಿದ ಅತಿದೊಡ್ಡ ಮೊತ್ತದ ಒಪ್ಪಂದ ಇದಾಗಿದೆ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಆತ್ಮನಿರ್ಭರ್ ಅಭಿಯಾನದ ಭಾಗವಾಗಿ ಈ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದು HAL ತಿಳಿಸಿದೆ. ಈ ಒಂದು ಮಾಹಿತಿ ಏನಿದೆ, ಇದು 2023ರಿಂದ 2028ರವರೆಗಿನ 5 ವರ್ಷಗಳ ಒಪ್ಪಂದದಲ್ಲಿ ವೈಮಾನಿಕ ಉಪಕರಣಗಳಾದ ಲೈನ್ ರಿಪ್ಲೇಸಬಲ್ ಯೂನಿಟ್, ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ಗಳು ಮತ್ತು ರಾತ್ರಿ ಹಾರುವ LRUಗಳು ಪೂರೈಕೆಯನ್ನು ಒಳಗೊಂಡಿದೆ. ಇನ್ನು ತೇಜಸ್ ಲಘು ಯುದ್ಧ ವಿಮಾನ ಯೋಜನೆಯು HAL, DRDO ಮತ್ತು BHELನಂತಹ ಭಾರತೀಯ ರಕ್ಷಣಾ ಸಂಸ್ಥೆಗಳ ನಡುವಿನ ಹೊಂದಾಣಿಕೆಗೆ ಅತ್ಯುತ್ತಮ ಉದಾಹರಣೆ ಆಗಿದೆ ಎಂದು HAL ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದು 2023-24ರಿಂದ ಭಾರತೀಯ ವಾಯುಪಡೆಗೆ ಸ್ವದೇಶಿ ನಿರ್ಮಿತ 83 ತೇಜಸ್ Mk1A ಲಘು ಯುದ್ಧ ವಿಮಾನಗಳ ಹಸ್ತಾಂತರ ಪ್ರಕ್ರಿಯೆ ಆರಂಭವಾಗುತ್ತಿದೆ. ಸೊ ಈ ಮಾಹಿತಿ ತುಂಬ ಇಂಪಾರ್ಟೆಂಟು. ಈ ಏನಿದೆ ತೇಜಸ್ Mk1A ಏನಿದೆ, ಇದು ಸ್ವದೇಶಿ ನಿರ್ಮಿತ ಒಂದು ಯುದ್ಧ ನೌಕೆಗಳು ಇವಾಗಿವೆ. ಓಕೆ, ಸೊ ದೇಶೀಯ
ಫ್ಲೈಟ್ ಕಂಟ್ರೋಲ್ ಕಂಪ್ಯೂಟರ್ಗಳು ಏರ್ ಡೇಟಾ ಕಂಪ್ಯೂಟರ್ಗಳನ್ನು ಹೊಂದಿರಲಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ದಿ ಹಿಂದೂ ಪೇಪರ್ನ ಒಂದು ಮಾಹಿತಿಯಾಗಿರುತ್ತದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೋಡಿ. ಅವನಿ ಲೇಖರ ವಿನ್ಸ್ ದ ಬೆಸ್ಟ್ ಫೀಮೇಲ್ ಡಿಬ್ಯೂಟ್, ಅಂದರೆ ಚೊಚ್ಚಲ ಮಹಿಳಾ ಪ್ರಶಸ್ತಿ ಅಂತ ಹೇಳ್ತೀವಿ. ಅಂದರೆ ಪ್ರಾರಂಭ, ಡಿಬ್ಯೂಟ್ ಅಂದರೆ ಒಂದು ಚೊಚ್ಚಲ ಅಥವಾ ಪ್ರಾರಂಭ ಅಂತ ಬರುತ್ತೆ. ಸೊ ಆನರ್ ಅಟ್ 2021 ವಿಚ್ ಸ್ಪೋರ್ಟ್ಸ್ ಅವಾರ್ಡ್. ನೋಡಿ, ಅವನಿ ಲೇಖರ ಇವರು ಒಬ್ಬ ಪ್ಯಾರಾ ಅಥ್ಲೆಟ್. ನೆನ್ಪಿಟ್ಕೊಳ್ಳಿ, ಅವನಿ ಲೇಖರ ಅವರು 2021ರಲ್ಲಿ ಅತ್ಯುತ್ತಮ ಮಹಿಳಾ ಚೊಚ್ಚಲ ಗೌರವವನ್ನು ಯಾವ ಕ್ರೀಡಾ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4, ಪ್ಯಾರಾಲಂಪಿಕ್ಸ್ ಕ್ರೀಡಾ ಪ್ರಶಸ್ತಿಗಳು. ನೋಡಿ, ಪ್ಯಾರಾಲಂಪಿಕ್ಸ್ ನಿಮಗೆ ನೆನಪಿರಲಿ, ಇದು ಅಂಗವಿಕಲರಿಗೆ ಸಂಬಂಧಿಸಿದಂತಹ ಕ್ರೀಡಾಕೂಟ ಇದು. ಓಕೆ, ಪ್ಯಾರಾಲಂಪಿಕ್ಸ್, ಪ್ಯಾರಾ ಒಲಿಂಪಿಕ್ಸ್ ಇದು. ಓಕೆ, ಸೊ ಈ ಕ್ರೀಡೆಯಲ್ಲಿ ಇವರು ಚೊಚ್ಚಲ ಬಾರಿಗೆ ಒಂದು ಚಿನ್ನದ ಪದಕವನ್ನು ಪಡೆದಿದ್ದರು. ಈ ಒಂದು ಕಾರಣದಿಂದಲೇ ಆರಂಭಿಕ ಮಹಿಳೆಯರಲ್ಲಿ 2021ರ ಅತ್ಯುತ್ತಮ ಆರಂಭಿಕ ಮಹಿಳೆ ಎಂಬತಕ್ಕಂಥ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅವನಿ ಲೇಖರ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಅವರು ನೋಡಿ 2020ರ ಟೋಕಿಯೋ ಪ್ಯಾರಾಲಿಂಪಿಕ್ನಲ್ಲಿ ಇವರು ನೆನ್ಪಿಟ್ಕೊಳ್ಳಿ, 2020ರಲ್ಲಿ ನಡೆದಿರತಕ್ಕಂಥ ಟೋಕಿಯೋ ಪ್ಯಾರಾಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಭಾರತೀಯ ಶೂಟರ್ ಏನಿದ್ದಾರೆ ಅವನಿ ಲೇಖರ ಅವರು 2021ರ ಪ್ಯಾರಾಲಿಂಪಿಕ್ಸ್ ಕ್ರೀಡಾ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಮಹಿಳಾ ಆರಂಭಿಕ ಅಥವಾ ಚೊಚ್ಚಲ ಪ್ರಶಸ್ತಿಯನ್ನು ಪಡೆದರು. ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯು ವಿಜೇತರನ್ನು ಘೋಷಿಸಿದೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇವರು ಏನಿದ್ದಾರೆ ಅವನಿ ಲೇಖರ್, ಇವರು ಶೂಟಿಂಗ್ ಒಂದು ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು 2020ರಲ್ಲಿ ನಡೆದಿರ್ತಕ್ಕಂಥ ಟೋಕಿಯೋ ಪ್ಯಾರಾಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗೆದ್ದಂತಹ ಭಾರತದ ಮೊಟ್ಟ ಮೊದಲ ಮಹಿಳಾ ಶೂಟರ್ ಇವರಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇನ್ನು ಭಾರತದ ಪ್ಯಾರಾಲಿಂಪಿಕ್ ಸಮಿತಿಯ ಅಧ್ಯಕ್ಷರು ದೀಪಾ ಮಲ್ಲಿಕ್. 1ನೇ ಪ್ಯಾರಾಲಿಂಪಿಕ್ ಗೇಮ್ ನಡೆದಿತ್ತು 1960 ರೋಮ್ನಲ್ಲಿ, ಅಂದರೆ ಇಟಲಿಯ ರೋಮ್ನಲ್ಲಿ. ಇಲ್ಲಿ FAO ಕೇಂದ್ರ ಕಚೇರಿ ಇದೆ, ನೆನ್ಪಿಟ್ಕೊಳ್ಳಿ. ಸೊ ಆವಾಗಲೇ ನಿಮಗೆ ಹೇಳಿದ್ದೀನಿ, 1ನೇ ಪ್ಯಾರಾಲಿಂಪಿಕ್ ಗೇಮ್ ಕೂಡ ನಡೆದಿದ್ದು ಈ ಒಂದು ಇಟಲಿಯ ರೋಮ್ನಲ್ಲಿಯೇ, ನೆನಪಿರಲಿ. ಇನ್ನು ಪ್ಯಾರಾಲಿಂಪಿಕ್ ಸಿಂಬಲ್ 3 ಹಿಂಗೆ ಅಗಿಟೋಸ್ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ನಾನು ಮೂ ಎಂಬತಕ್ಕಂಥದ್ದು ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯ ಪ್ರಸ್ತುತ ಅಧ್ಯಕ್ಷರು ಆಂಡ್ರೋ ಪಾರ್ಸನ್ಸ್ ಎಂಬತಕ್ಕಂಥವರು ಅಂತಾರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ನೋಡಿ, ರೀಸೆಂಟ್ಲಿ ದ ಸೆಂಟ್ರಲ್ ಗವರ್ನಮೆಂಟ್ ಡಿಸೈಡೆಡ್ ಟು ಸೆಟ್ ಆಫ್ ವೇರಿಯಸ್ ಯೂನಿಟ್ಸ್ ಟು ರೆಡ್ಯೂಸ್ ಚೀನಾಸ್ ಡಿಪೆಂಡೆನ್ಸ್ ಆನ್ ವಿಚ್ ಆಫ್ ದಿ ಫಾಲೋಯಿಂಗ್. ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಕೆಳಗಿನ ಯಾವುದರ ಮೇಲಿನ ಚೀನಾ ಅವಲಂಬನೆಯನ್ನು ಕಡಿಮೆ ಮಾಡಲು ವಿವಿಧ ಘಟಕಗಳನ್ನು ಸ್ಥಾಪಿಸಲು ನಿರ್ಧರಿಸಿದೆ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸೆಮಿ ಕಂಡಕ್ಟರ್ಗಳು. ಹಾಗಾದರೆ ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತಕ್ಕಂಥದ್ದು, ಇದೊಂದು ಚಿಪ್, ಅಂದರೆ ಮೈಕ್ರೋ ಚಿಪ್ಗಳ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತಹ ಬಿಗ್ಗೆಸ್ಟ್ ಗೂಡ್ಸ್ ಇದು, ಅಂದರೆ ಸೋರ್ಸಸ್ ಅಂತ ಹೇಳ್ತೀವಿ. ಈ ಒಂದು ಸೋರ್ಸಸ್ಸಲ್ಲಿ ಚೀನಾದ ಮೇಲೆ ಭಾರತ 80% ಅವಲಂಬನೆಯಾಗಿದೆ. ಸೊ ಈ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕಾಗಿ ಕೇಂದ್ರ ಸರ್ಕಾರ ಇತ್ತೀಚೆಗೆ 20 ತರಹದ ವಿವಿಧ ಘಟಕಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಲಿದೆ. ಸೊ ಇದರಿಂದ ಭಾರತಕ್ಕೆ ವರ್ಷಕ್ಕೆ ಸುಮಾರು 1,70,000 ಕೋಟಿ ಹರಿದು ಬರ್ತಕ್ಕಂಥ ನಿರೀಕ್ಷೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ, ಇವು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ಕೇಳ್ತಾರೆ, ಚೀನಾ ಮೇಲಿನ ಯಾವುದೇ ಕ್ವಶನ್ ಆದರೂ ಕೂಡ ಸಿಲ್ಲಿ ಅನ್ಕೋಬೇಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಗಳು ಇವು. ನೋಡಿ, ಚೀನಾಕ್ಕೆ ಭಾರತದಿಂದ ಚಿಪ್ ಶಾಕ್ ಏನಂದರೆ, ನೋಡಿ, ಮುಂದಿನ 5-6 ವರ್ಷಗಳಲ್ಲಿ ದೇಶದಲ್ಲಿ 20 ಸೆಮಿಕಂಡಕ್ಟರ್ ವಿನ್ಯಾಸ ಸಾಧನದ ಉತ್ಪಾದನೆ, ಪ್ಯಾಕೇಜಿಂಗ್, ಟೆಸ್ಟಿಂಗ್ ಹಾಗೂ ಡಿಸ್ಪ್ಲೇ ಫ್ಯಾಬ್ರಿಕೇಷನ್ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇದರಿಂದಾಗಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ 1.7 ಲಕ್ಷ ಕೋಟಿ ರು ಬಂಡವಾಳ ಹರಿದು ಬರುವ ನಿರೀಕ್ಷೆ ಇದೆ. ಮುಂದಿನ 5 ವರ್ಷದಲ್ಲಿ 1,500 ಕೋಟಿ ರು
500 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುವ ಕಂಪನಿಗಳಿಗೆ ಉತ್ಪಾದನೆ ಆಧಾರಿತ ಪ್ರೋತ್ಸಾಹ ಲಭಿಸಲಿದೆ. ಪ್ರೋತ್ಸಾಹ ಧನವು ನಿವ್ವಳ ಮಾರಾಟದ ಶೇಕಡ 4ರಿಂದ 6ರಷ್ಟಲ್ಲಿದೆ. ನೋಡಿ, ಮಾಹಿತಿ ಏನಂದರೆ, ಈ ಗುರಿಯನ್ನು 5 ವರ್ಷದಲ್ಲಿ ಪೂರ್ಣಗೊಳಿಸುವ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ. ಹಾಗಾದರೆ ಈ ಸೆಮಿಕಂಡಕ್ಟರ್ ಏನು ಅಂತ ನೋಡೋದಾದರೆ, ನೋಡಿ, ಸೆಮಿಕಂಡಕ್ಟರ್ ಎಂಬುದು ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್, ಕಾರು ಹಾಗೂ ಇತರ ವಿದ್ಯುತ್ ಅಥವಾ ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸಲಾಗುವ ಎಲೆಕ್ಟ್ರಾನಿಕ್ ಉಪಕರಣ. ಈ ಎಲೆಕ್ಟ್ರಾನಿಕ್ ಉಪಕರಣಕ್ಕೆ ನಾವು ಮೈಕ್ರೋಚಿಪ್ ಅಂತ ಹೇಳಿ ಕರಿತೀವಿ. ಈ ಮೈಕ್ರೋಚಿಪ್ನ ಮೇಲೆ ಭಾರತ ಚೀನಾದ ಮೇಲೆ ಒಟ್ಟು 80% ಅವಲಂಬನೆಯಾಗಿದೆ. ಯಾಕೆ ನಮ್ಮ ದೇಶದಲ್ಲಿ ಸೋರ್ಸೇ ಸಿಗಲ್ವಾ? ಕಚ್ಚಾ ವಸ್ತುಗಳು ಯಾಕೆ ಸಿಗಲ್ಲ ನಮ್ಮ ದೇಶದಲ್ಲಿ ಎಂಬತಕ್ಕಂಥದ್ದು ಎಲ್ಲರಿಗೂ ಪ್ರಶ್ನೆ ಉಂಟಾಗುತ್ತೆ. ನಮ್ಮ ದೇಶದಲ್ಲಿ ಹಲವಾರು ಕಚ್ಚಾ ವಸ್ತುಗಳು ಸಿಗುತ್ತೆ, ಆದರೆ ಅದನ್ನು ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಎಂಬತಕ್ಕಂಥದ್ದನ್ನ ಯಾರೂ ತಲೆ ಓಡಿಸಲ್ಲ. ಅದಕ್ಕೋಸ್ಕರ ಚೀನಾ ಈಗ ಜಗತ್ತಿನ ಅತಿ ದೊಡ್ಡ ದೇಶವಾಗಿ, ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ದೇಶವಾಗಿ ಬೆಳೆದಿದೆ. ಸೊ ಈ ಚೀನಾದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲಿಕ್ಕಾಗಿ ಈ ಒಂದು ಯೋಜನೆಯನ್ನು 5 ವರ್ಷಗಳಲ್ಲಿ ಸಾಧಿಸಬೇಕು ಎಂಬತಕ್ಕಂಥ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೆಮಿಕಂಡಕ್ಟರ್ ಅಂದರೆ ಏನು ಅಂತ ನೆನಪಿರಲಿ, ಯಾಕಂದರೆ ಇದು ಅತ್ಯಂತ ಪ್ರಚಲಿತದಲ್ಲಿರುವ ಇತ್ತೀಚಿನ ವಿಷಯ ಇದಾಗಿದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ದಿ ಹರಿಯಾಣ ಗವರ್ನಮೆಂಟ್ ಹ್ಯಾಸ್ ಲಾಂಚ್ಡ್ ದ ಖೇಲ್ ನರ್ಸರಿ ಸ್ಕೀಮ್. ಓಕೆ, ಖೇಲ್ ನರ್ಸರಿ ಸ್ಕೀಮ್ ಸೊ ಟು ಪ್ರಮೋಟ್ ಡ್ಯಾಶ್. ನೋಡಿ, ಹರಿಯಾಣ ಸರ್ಕಾರವು ಡ್ಯಾಶ್ ಅನ್ನು ಉತ್ತೇಜಿಸಲು ಖೇಲ್ ನರ್ಸರಿ ಯೋಜನೆಯನ್ನು ಪ್ರಾರಂಭಿಸಿದೆ. ವೆರಿ ಇಂಪಾರ್ಟೆಂಟ್. ಈ ಯೋಜನೆಗಳು ಏನಿರ್ತವೆ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ. ಓಕೆ, ಹರಿಯಾಣ ಸರ್ಕಾರವು ಈ ಯಾವುದನ್ನು ಉತ್ತೇಜನಗೊಳಿಸಲಿಕ್ಕಾಗಿ ಖೇಲ್ ನರ್ಸರಿ ಯೋಜನೆಯನ್ನು ಜಾರಿಗೆ ತಂದಿದೆ ಅಂದರೆ, ಖೇಲ್ ಅಂತಕ್ಕಂಥ ಅರ್ಥ ನಿಮಗೆ ಗೊತ್ತಿರಬೇಕು, ಕ್ರೀಡೆ. ಖೇಲ್ ರತ್ನ, ಧ್ಯಾನ್ ಚಂದ್ ಖೇಲ್ ರತ್ನ. ಓಕೆ, ಖೇಲ್ ಎಂಬತಕ್ಕಂಥದ್ದು ಕ್ರೀಡೆಗೆ ಸಂಬಂಧಿಸಿದಂತಹ ಒಂದು ಪದ. ಇದು ಖೇಲ್ ನರ್ಸರಿ ಅಂದರೆ ನಿಮಗೆ ಬೇರೆ ಏನೋ ಅನ್ಕೊಂಬಿಡ್ತೀರ ಮತ್ತೆ. ಓಕೆ, ಖೇಲ್ ಅಂದರೆ ಉನ್ನತ ಅಂತ ಅಷ್ಟೇ, ಏನಿಲ್ಲ. ಓಕೆ, ಖೇಲ್ ಎಂಬತಕ್ಕಂಥದ್ದು ಕ್ರೀಡಾ ಅಭಿವೃದ್ಧಿಗೊಳಿಸಲಿಕ್ಕಾಗಿ ಹರಿಯಾಣ ಸರ್ಕಾರವು ಖೇಲ್ ನರ್ಸರಿ ಯೋಜನೆಯನ್ನು ಪ್ರಾರಂಭಿಸಿದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ. ಓಕೆ, ನೋಡಿ, ಡಿಸೆಂಬರ್ 16, 2021ರಂದು ಹರಿಯಾಣದ ಕ್ರೀಡಾ ಮತ್ತು ಯುವ ವ್ಯವಹಾರಗಳ ಸಚಿವ ಸಂದೀಪ್ ಸಿಂಗ್ ಖೇಲ್ ನರ್ಸರಿ ಯೋಜನೆಯನ್ನು ಪ್ರಾರಂಭಿಸಿದರು. ರಾಜ್ಯದಲ್ಲಿ ಕ್ರೀಡೆಯನ್ನು ಉತ್ತೇಜಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ನೋಡಿ, ನೆನ್ಪಿಟ್ಕೊಳ್ಳಿ, ಕ್ರೀಡೆಯನ್ನು ಉತ್ತೇಜಿಸಲು ಈ ಒಂದು ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಕ್ರೀಡೆಯಲ್ಲಿ ಯುವ ಪ್ರತಿಭೆಗಳನ್ನು ಬೆಳೆಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದೆ. ಈ ಯೋಜನೆಯಡಿಯಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ಸರ್ಕಾರಿ, ಖಾಸಗಿ ಶಿಕ್ಷಣ ಮತ್ತು ಖಾಸಗಿ ಕ್ರೀಡಾ ಸಂಸ್ಥೆಗಳಲ್ಲಿ ಕ್ರೀಡಾ ನರ್ಸರಿಗಳನ್ನು ಸ್ಥಾಪಿಸಲಾಗುತ್ತದೆ. ಇನ್ನು ಒಲಿಂಪಿಕ್, ಏಷ್ಯನ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಒಳಗೊಂಡಿರುವ ಕ್ರೀಡೆಗಳಿಗಾಗಿ ಈ ನರ್ಸರಿಗಳು ತೆರೆಯಲಾಗಿದೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಓಕೆ, ಸೊ ಈ ಖೇಲ್ ನರ್ಸರಿ ಯೋಜನೆ 2022-23 ಘೋಷಿಸಿದೆ. ಆವಾಗ ಜಾರಿಗೆ ತರಬೇಕು ಎಂಬತಕ್ಕಂಥ ಮಾಹಿತಿ. ಓಕೆ, ಪ್ರಸ್ತುತ ಹರಿಯಾಣದ ರಾಜ್ಯಪಾಲರು ಬಂಡಾರು ದತ್ತಾತ್ರೇಯ. ಸೊ ರಾಜಧಾನಿ ಚಂಡೀಗಢ. ಮುಖ್ಯಮಂತ್ರಿ ನೆನಪಿಟ್ಕೊಳ್ಳಿ ಮನೋಹರ್ ಲಾಲ್ ಖಟ್ಟರ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಓನ್ ದ ನ್ಯಾಷನಲ್ ಎನರ್ಜಿ ಕನ್ಸರ್ವೇಷನ್ ಅವಾರ್ಡ್ ಆಫ್ 2021 ಫಾರ್ ಎನರ್ಜಿ ಸೇವಿಂಗ್ಸ್. ನೋಡಿ, ಇಂಧನ ಉಳಿತಾಯಕ್ಕೆ ಕ್ರಮ ಕೈಗೊಂಡಿರುವ ರಾಜ್ಯಗಳಲ್ಲಿ ಕೆಳಗಿನ ಯಾವ ರಾಜ್ಯ 2021ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನಮ್ಮ ಕರ್ನಾಟಕ ಏನಿದೆ. ಇಂಧನ ಉಳಿತಾಯಕ್ಕೆ ಕ್ರಮ ಕೈಗೊಂಡಿರುವ ರಾಜ್ಯಗಳಲ್ಲಿ 2021ರ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಪಡೆದಿದೆ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ, ನೆನ್ಪಿಟ್ಕೊಳ್ಳಿ. ನೋಡಿ, ಪೇಪರ್ನಲ್ಲಿ ಮಾಹಿತಿ. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದಿಂದ ಅಂದರೆ KREDL ರಾಜ್ಯದಲ್ಲಿ ಇಂಧನ ಉಳಿತಾಯಕ್ಕೆ
ಕೈಗೊಂಡ ಕ್ರಮಗಳಿಗೆ ರಾಷ್ಟ್ರಮಟ್ಟದ ಗೌರವ ಲಭಿಸಿದೆ. ನೋಡಿ, ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿ 2021 ಅಡಿಯಲ್ಲಿ ರಾಜ್ಯವು ಏನು ಮಾಡಿದೆ, ಪ್ರಥಮ ಸ್ಥಾನವನ್ನು ಪಡೆದು ರಾಷ್ಟ್ರೀಯ ಇಂಧನ ಸಂರಕ್ಷಣಾ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ನೋಡಿ, ಕೇಂದ್ರ ಇಂಧನ ಸಚಿವಾಲಯದ ಬ್ಯೂರೋ ಆಫ್ ಎನರ್ಜಿ ಎಫಿಸಿಯನ್ಸಿ ಪ್ರತಿ ವರ್ಷ ರಾಷ್ಟ್ರೀಯ ಇಂಧನ ಸಂರಕ್ಷಣಾ ದಿನ ಪ್ರಯುಕ್ತ ಇಂಧನ ಉಳಿತಾಯಕ್ಕೆ ಕೊಡುಗೆ ನೀಡಿರುವ ಸಂಸ್ಥೆಗಳನ್ನು ಪ್ರೋತ್ಸಾಹಿಸುತ್ತದೆ. ಇಂಧನ ಕ್ಷಮತೆ ಇಂಡೆಕ್ಸ್ 2020ರಲ್ಲಿ ರಾಜ್ಯವು 100ಕ್ಕೆ 70 ಅಂಕಗಳ ಗಳಿಸಿದೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಂಧನ ಒಂದು ಕ್ಷಮತೆ ಇಂಡೆಕ್ಸನ್ನು ಪ್ರತಿ ವರ್ಷ ನೀತಿ ಆಯೋಗ ಬಿಡುಗಡೆ ಮಾಡುತ್ತದೆ. ಈ ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಇಂಧನ ಕ್ಷಮತೆ ಇಂಡೆಕ್ಸ್ ಸೂಚ್ಯಂಕ 2020ರಲ್ಲಿ ರಾಜ್ಯವು 100ರಲ್ಲಿ 70 ಅಂಕಗಳನ್ನು ಗಳಿಸಿ ಪ್ರಥಮ ಸ್ಥಾನದಲ್ಲಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ದಿ ಟ್ರ್ಯಾಕಿಂಗ್ ಯೂನಿವರ್ಸಲ್ ಕವರೇಜ್ 2021 ಗ್ಲೋಬಲ್ ಮಾನಿಟರಿಂಗ್ ರಿಪೋರ್ಟ್ ವಾಸ್ ಪಬ್ಲಿಷ್ಡ್ ಬೈ ವಿಚ್ ಆರ್ಗನೈಜೇಷನ್? ನೋಡಿ, ಟ್ರ್ಯಾಕಿಂಗ್ ಯೂನಿವರ್ಸಲ್ ಕವರೇಜ್ 2021 ಗ್ಲೋಬಲ್ ಮಾನಿಟರಿಂಗ್ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ WHO. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ ಇದು ಟ್ರ್ಯಾಕಿಂಗ್ ಯೂನಿವರ್ಸಲ್ ಕವರೇಜ್ ಅದರಲ್ಲಿ 2021 ಗ್ಲೋಬಲ್ ಮಾನಿಟರಿಂಗ್ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ ಮಾಹಿತಿಯಲ್ಲಿ ಏನಿದೆ ಅಂತ ನೋಡೋದಾದರೆ ನೋಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ SDG ಗುರಿಗಳು ಅಂತ ಹೇಳ್ತೀವಿ, ಅಂದರೆ ಸುಸ್ಥಿರ ಅಭಿವೃದ್ಧಿಯ ಗುರಿಗಳು 17 ಗುರಿಗಳು ಇದರಲ್ಲಿ ಕಂಡುಬರುತ್ತದೆ. ಸೊ ಈ ಗುರಿಗಳನ್ನು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿವೆ ಎಂಬತಕ್ಕಂಥದ್ದು ಒಂದು ವರದಿ ಇದಾಗಿದೆ. ನೋಡಿ, ಇದರಲ್ಲಿ 3.8 ಯೂನಿವರ್ಸಲ್ ಹೆಲ್ತ್ ಕವರೇಜ್ UHC ಎಲ್ಲ ಜನರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸದೆ ಅಗತ್ಯ ಆರೋಗ್ಯ ಸೇವೆಗಳನ್ನು ಪ್ರವೇಶಿಸಬಹುದು. 2015ರಿಂದ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಮತ್ತು ಆರೋಗ್ಯದಲ್ಲಿ ಆರ್ಥಿಕ ರಕ್ಷಣೆಯ ಕುರಿತು ದ್ವೈವಾರ್ಷಿಕ ಗ್ಲೋಬಲ್ ಮಾನಿಟರಿಂಗ್ ವರದಿಯೊಂದಿಗೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ವಿಶ್ವ ಬ್ಯಾಂಕ್ ಜಂಟಿಯಾಗಿ ಇದರ ಸಾಧನೆಯನ್ನು ಟ್ರ್ಯಾಕ್ ಮಾಡುತ್ತಿದೆ. ಸೊ ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ಇದು. ನೋಡಿ, WHO ಫುಲ್ ಫಾರ್ಮ್, ಓಕೆ, ಇದು ವಿಶ್ವ ಆರೋಗ್ಯ ಸಂಸ್ಥೆ ಇದಾಗಿದೆ. ಸೊ ಇದರ ಒಂದು ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೋವಾದಲ್ಲಿದೆ. ಸ್ಥಾಪನೆಯಾಗಿದ್ದು ಏಪ್ರಿಲ್ 7, 1948. ಸೊ ಇದರ ಒಂದು ಸ್ಥಾಪಕರು ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್, ಬ್ರೆಜಿಲ್, ಫ್ರಾನ್ಸ್, ಕೆನಡಾ ಈ ಒಂದು WHO ಸ್ಥಾಪಕರಾಗಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ಕನ್ನಡದ ಒಂದು ಪೇಪರ್ನ ಮಾಹಿತಿಯಾಗಿದೆ. ನೋಡಿ, ಅಕಾರ್ಡಿಂಗ್ ಟು ಆನ್ ಇಂಟರ್ನ್ಯಾಷನಲ್ ಸರ್ವೆ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಪನಿ ಇನ್ ಇಂಡಿಯಾ ಈಸ್ ಅಮಾಂಗ್ ದ ವರ್ಲ್ಡ್ಸ್ ಟಾಪ್ 100 ಕಂಪನೀಸ್ ಫಾರ್ ಆರ್ಮ್ಸ್ ಪ್ರೊಡಕ್ಷನ್ ಆ್ಯಂಡ್ ಮಿಲಿಟರಿ ಸರ್ವಿಸಸ್? ನೋಡಿ, ಅಂತಾರಾಷ್ಟ್ರೀಯ ಸಮೀಕ್ಷೆಯೊಂದರ ಪ್ರಕಾರ ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ಮಿಲಿಟರಿ ಸೇವೆ ಸಲ್ಲಿಸುವ ವಿಶ್ವದ 100 ಪ್ರಮುಖ ಕಂಪನಿಗಳಲ್ಲಿ ಭಾರತದ ಯಾವ ಕಂಪನಿ ಸ್ಥಾನ ಪಡೆದಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಇದು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. BEL ಏನಿದೆ ಇದು ಅಂತಾರಾಷ್ಟ್ರೀಯ ಸಮೀಕ್ಷೆಯೊಂದರ ಪ್ರಕಾರ ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ಮಿಲಿಟರಿ ಸೇವೆ ಸಲ್ಲಿಸುವ ವಿಶ್ವದ 100 ಪ್ರಮುಖ ಕಂಪನಿಗಳಲ್ಲಿ ಭಾರತದ BEL ಕಂಪನಿ ಕೂಡ ಒಂದಾಗಿದೆ. ವೆರಿ ಇಂಪಾರ್ಟೆಂಟ್, ಭಾರತದಿಂದ ಆಯ್ಕೆಯಾದಂತಹ ಏಕೈಕ ಕಂಪನಿ 100ರಲ್ಲಿ ಇದು ಇದೆ. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಸೊ ನೋಡಿ, ಇಲ್ಲಿ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಉತ್ಪಾದನೆಗಳಲ್ಲಿ ಭಾರತ್ ಎಲೆಕ್ಟ್ರಾನಿಕ್ ನಿಯಮಿತ BEL ಏನಿದೆ ಇದು ಮಾತ್ರ ಗಮನಾರ್ಹವಾಗಿದೆ. ಅಂತಾರಾಷ್ಟ್ರೀಯ ಸಮೀಕ್ಷೆಯೊಂದರ ಪ್ರಕಾರ ಶಸ್ತ್ರಾಸ್ತ್ರ ಉತ್ಪಾದನೆ ಮತ್ತು ಮಿಲಿಟರಿಗೆ ಸೇವೆ ಸಲ್ಲಿಸುವ ವಿಶ್ವದ ಪ್ರಮುಖ 100 ಕಂಪನಿಗಳಲ್ಲಿ BEL ಸಹ ಸ್ಥಾನ ಪಡೆದಿದೆ ಎಂದು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ನೋಡಿ, ಇದು 75ನೇ ಸ್ವಾತಂತ್ರ್ಯದ ಪ್ರಯುಕ್ತ ನಡೆಯುತ್ತಿರುವ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ BEL ನಿರ್ಮಿಸಿರುವ ರಕ್ಷಣೆ ಹಾಗೂ ರಕ್ಷಣೇತರ ಉತ್ಪನ್ನಗಳ ವೈವಿಧ್ಯಮಯ ಪ್ರದರ್ಶನಕ್ಕೆ ಸೋಮವಾರ ವರ್ಚುವಲ್ ಆಗಿ ಚಾಲನೆ ನೀಡಿ ಅವರು ಮಾತನಾಡಿ,
ಅಲ್ಲಿ ಈ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ಆಥರ್ಸ್ ದ ಬುಕ್ ಆಫ್ ಯೋಗಿ ಆದಿತ್ಯನಾಥ್ ದಿ ಮಾಂಕ್ ಹೂ ಟ್ರಾನ್ಸ್ಫಾರ್ಮ್ಡ್ ಉತ್ತರ ಪ್ರದೇಶ. ನೋಡಿ, ಉತ್ತರ ಪ್ರದೇಶವನ್ನು ಪರಿವರ್ತಿಸಿದ ಸನ್ಯಾಸಿ, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೋಡಿ, ಉತ್ತರ ಪ್ರದೇಶವನ್ನು ಪರಿವರ್ತಿಸಿದ ಸನ್ಯಾಸಿ ಎಂಬ ಪುಸ್ತಕವು ಯೋಗಿ ಆದಿತ್ಯನಾಥ್ ರವರಿಗೆ ಸಂಬಂಧಿಸಿದೆ. ಹಾಗಾದರೆ ಈ ಪುಸ್ತಕವನ್ನು ಪ್ರಕಟಿಸಿದ ಪ್ರಸಿದ್ಧ ಲೇಖಕರು ಯಾರು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಶಾಂತನು ಗುಪ್ತಾ. ಓಕೆ, ಸೊ ಈ ಒಂದು ಪುಸ್ತಕ ರಿಲೀಸ್ ಆಗಿ 2 ದಿನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು 2 ಲಕ್ಷಕ್ಕೂ ಅಧಿಕ ಪ್ರತಿಗಳು ಒಂದೇ ವಾರದಲ್ಲಿ ಸೇಲ್ ಆಗಿದೆ. ಆದ್ದರಿಂದಲೇ ಈ ಬುಕ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ನೋಡಿ, ದಿ ಮಾಂಕ್ ಹೂ ಟ್ರಾನ್ಸ್ಫಾರ್ಮ್ಡ್ ಉತ್ತರ ಪ್ರದೇಶ. ನೋಡಿ, ಉತ್ತರ ಪ್ರದೇಶವನ್ನು ಪರಿವರ್ತಿಸಿದ ಸನ್ಯಾಸಿ ಎಂಬತಕ್ಕಂಥದ್ದು ಶಾಂತನು ಗುಪ್ತಾ ಬರೆದಂತಹ ಒಂದು ಪ್ರಮುಖ ಒಂದು ಬುಕ್ಸ್ ಇದಾಗಿದೆ, ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ, ದ ಮಾಂಕ್ ಚೀಫ್ ಮಿನಿಸ್ಟರ್ ಬಿಕಾಮ್, ನೆನ್ಪಿಟ್ಕೊಳ್ಳಿ. ಈ ಒಂದು ಪುಸ್ತಕ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ನೋಡಿ, ಡಿಸೆಂಬರ್ 2021ರಲ್ಲಿ ಶಾಂತನು ಗುಪ್ತಾ ಅವರು ಅವರ ಪುಸ್ತಕ ದಿ ಮಾಂಕ್ ಹೂ ಟ್ರಾನ್ಸ್ಫಾರ್ಮ್ಡ್ ಉತ್ತರ ಪ್ರದೇಶ, ಹೌ ಯೋಗಿ ಆದಿತ್ಯನಾಥ್ UP ವಾಲಾ ಭಯ್ಯಾ ಎಂಬ ದುರ್ಬಳಕೆಯನ್ನು ಗೌರವದ ಬ್ಯಾಂಡ್ಗೆ ಬದಲಾಯಿಸಿದರು. ಗರುಡ ಪ್ರಕಾಶನ ಪ್ರಕಟಿಸಿದೆ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಉತ್ತರಾಖಂಡದಲ್ಲಿ ಜನಿಸಿದ್ದರು ಮತ್ತು ಉತ್ತರ ಪ್ರದೇಶದ CM ಆಗುವ ಮೊದಲು ನಾಥಪಂಥಿ ಸಂತರಾಗಿ ಬೆಳೆದರು ಎಂಬತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ. ಸೊ ಅವರ ಜೀವನಕ್ಕೆ ಸಂಬಂಧಿಸಿದ್ದು. ಇನ್ನು ಉತ್ತರ ಪ್ರದೇಶದ ರಾಜ್ಯಪಾಲರು ನೆನಪಿರಲಿ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜಧಾನಿ ಲಕ್ನೋ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.